ಯೋಜನೆಯಲ್ಲಿ ವನ್ಯಜೀವಿಯ ವಿಚಾರವೇ ಬರೋದಿಲ್ಲ. ರಾಜ್ಯದಲ್ಲಿ ವನ್ಯಜೀವಿ ಮಂಡಳಿ ಈಗಾಗಲೇ ಒಪ್ಪಿಗೆಯನ್ನ ಕೂಡ ಕೊಟ್ಟಿದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಮಧ್ಯಪ್ರವೇಶವನ್ನ ಮಾಡಬೇಕು, ಕೂಡಲೇ ಸರ್ವ ಪಕ್ಷಗಳ ಸಭೆಯನ್ನ ಕರಿಬೇಕು ಅಂತ ಹುಬ್ಬಳ್ಳಿಯಲ್ಲಿ ಶಾಸಕ NH ಕೋನಾರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೂಲಕ ನಾವು ತಿಳ್ಕೊಂಡ್ವಿ. ಅದಕ್ಕಿಂತ ಹೆಚ್ಚಾಗಿ ಗೋವಾಕ್ಕೆ ಸಿಹಿ ರಾಜ್ಯಕ್ಕೆ ಕಹಿ ಅನ್ನುವಂಥ ಮಾಧ್ಯಮದೆಲ್ಲ ಇವತ್ತು ವರದಿಯಾಗಿದೆ. ನಾನು ವನ್ಯಜೀವಿ ಆ ಭಾಗಕ್ಕೆ ಬರಂಗೇ ಇಲ್ಲ ನನ್ನ ಪ್ರಕಾರ. ಯಾಕಂದ್ರೆ ಈಗ ರಾಜ್ಯದಲ್ಲಿರ್ತಕ್ಕಂಥ ರೀಜನಲ್ ಆಫೀಸು ವನ್ಯಜೀವಿ ಮಂಡಳಿಯವರು ಒಪ್ಪಿಗೆ ಕೊಟ್ಟಾರ. ಕೇಂದ್ರ ಸರ್ಕಾರದ ಏನು ರಾಷ್ಟ್ರ ಮಟ್ಟದಲ್ಲಿರ್ತಕ್ಕಂಥ ವನ್ಯಜೀವಿ ಮಂಡಳಿ ಇವತ್ತು ತಡೆ ಹಿಡಿಯಲಿಕ್ಕೆ ಎಲ್ಲಿವರೆಗೆ ಅವಕಾಶ ಇದೆ? ಸ್ಥಳೀಯವಾಗಿದ್ದಂಥ ಅಧಿಕಾರಿಗಳು ಈ ರೀತಿ ಮಾಡಿದಾಗ ಅವ್ರು ಇವತ್ತಿಲ್ಲ ಅಂತ ಹೇಳಕ್ಕೆ ಎಲ್ಲಾಗತ್ತೆ ಅವ್ರಿಗೆ. ಅದಕ್ಕೆ ಅದು ಗೋವಾ ಒತ್ತಡಕ್ಕೆ ಅವ್ರು ಇವತ್ತು ಮಾಡಿದ್ದಾರೆ. ಅದಕ್ಕೆ ನಾನು ಒಂದು ಒತ್ತಾಯ ಮಾಡ್ತೀನಿ, ಮಹದಾಯಿ ಕಳಸಾ ಬಂಡೂರಿ ಯೋಜನೆ ಜಾರಿ ಮಾಡದೇ ಇದ್ರೆ ಕೇಂದ್ರ ಸರ್ಕಾರ ಇದರ ಜವಾಬ್ದಾರಿ ತೊಗೋಬೇಕಾಗತ್ತೆ. ನಾವು ಪ್ರಧಾನಮಂತ್ರಿ ಮಧ್ಯಪ್ರವೇಶ ಮಾಡಬೇಕಂತೀವಿ. ನಾವು ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯವ್ರಿಗೆ, ಜಲಸಂಪನ್ಮೂಲ ಸಚಿವರಂಥ ಉಪಮುಖ್ಯಮಂತ್ರಿ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬ್ರಿಗೆ ಒತ್ತಾಯ ಮಾಡ್ತೀನಿ, ಇಮಿಡಿಯೇಟಾಗಿ ಸರ್ವಪಕ್ಷದ ಸಭೆ ಕರೀರಿ. ಅವ್ರು ಹೇಳ್ತಾರೆ ಎಲ್ಲ ನಾವು ಮಾಡೇ ಬಿಡ್ತೀವಿ, ಆಗೇ ಬಿಟ್ಟೈತಿ ಅಂತಾರೆ. ಬಸವರಾಜ ಬೊಮ್ಮಾಯಿ ಸಾಹೇಬ್ರು ಅದು ಹೋರಾಟ ಮಾಡಿದ್ರು, ಜಗದೀಶ್ ಶೆಟ್ಟರ್ ಸಾಹೇಬ್ರು ಇಲ್ಲಿ ಅವರ, ಮತ್ತು ಇಷ್ಟೆಲ್ಲ ಜನ ಎದ್ಕೊಂಡು ಮತ್ತು ಕೇಂದ್ರದವ್ರು ನೀವು ಒಳ್ಳೆ ನೋಡೋಂಗಿಲ್ಲ. ಮತ್ತು ನೀವ್ಯಾಕೆ ಸಂಸದರಾಗಿ ಹೋಗ್ಬೇಕು, ನೀವ್ಯಾಕೆ ಕೇಂದ್ರ ಸಚಿವರಾಗಬೇಕು? ನಾನು ದಯವಿಟ್ಟು ನಿಮಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ನಾವೊಂದು ಸಂಕಲ್ಪ ಮಾಡೇವೆ, ಮಾನ್ಯ ರೈತ ಹುತಾತ್ಮ ದಿನಾಚರಣೆ ದಿವಸ ನವಲ್ಗುಂದ್ ರೈತರು ನಾವು ನೀರು ಕುಡ್ದ ಸಾವಿರ ಅನ್ನೋಂಥ ತೀರ್ಮಾನಕ್ಕೆ ಬಂದೀವಿ. ಯಾವುದೇ ಪರಿಸ್ಥಿತಿಯೊಳಗೆ ಅನುಮತಿ ಕೊಡಿಸ್ಲಿಕ್ಕೆ ಮುಂಚೂಣಿಯಲ್ಲಿ ಕೇಂದ್ರ ಸಚಿವರು ಅಂತ ಪ್ರಹ್ಲಾದ್ ಜೋಶಿ ಸಾಹೇಬ್ ನಿಲ್ಲಬೇಕು. ಸರ್, ಈಗ ಸರ್ಕಾರ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಸ್ಪಷ್ಟನೆ ಕೇಳಿತ್ತಾ? ಅಲ್ಲಿ ವನ್ಯಜೀವಿಗಳು ಬಗ್ಗೆ ಸ್ಪಷ್ಟನೆ ನಿಮ್ಮ ಪತ್ರ ಅಲ್ಲ, ನಾವೆಲ್ಲ ಸ್ಪಷ್ಟನೆ ಕೇಳಿದ್ರು. ಅವರು ಇದಕ್ಕೆ ಈ ಪೋರ್ಟಲ್ದಾಗ ಕಳ್ಸಂದ್ರು, ಈ ಪೋರ್ಟಲ್ದಾಗ ಕಳಿಸಿದ್ವಿ. ಇವತ್ತು ಕೇಂದ್ರ ಸರ್ಕಾರ ಏನೇನು ಕೇಳಿದ್ರು ಎಲ್ಲ ಮಾಹಿತಿನೂ ರಾಜ್ಯ ಸರ್ಕಾರ ಕಳಿಸ್ಕೊಟ್ಟಿದೆ. ನಾನಂತೂ ಹೋದ್ ಸರ್ತಿಗೊಮ್ಮೆ ಅದ್ರ ಬಗ್ಗೆ ಚೆಕ್ ಮಾಡ್ಕೊತ ಬರ್ತೇನೆ. ಈ ರಾಜ್ಯ ಸರ್ಕಾರದಿಂದ ಎಲ್ಲ ಪ್ರಸ್ತಾವನೆ ಕಳಿಸಿವಿ. ಇವತ್ತು ಅದೊಂಥರ ನೋಡಿದಾಗ ನನಗಂತೂ ಶಾಕ್ ಆಯಿತು. ಅದಕ್ಕೆ ನಾನು ಹೇಳ್ತೀನಿ, ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಮಾಡಬೇಡಿ, ದಯವಿಟ್ಟು ಪರ್ಮಿಷನ್ ಕೊಡ್ರಿ ಅಂತ. ಡಬಲ್ ಇಂಜಿನ್ ಸರ್ಕಾರ ಇದ್ದಾಗ ಮಾಡ್ತೀವಿ ಅಂದವರು ಅವಾಗೂ ಆಗಲಿಲ್ಲ, ಈಗೂ ಆಗ್ತಿಲ್ಲ. ಈಗ ನೋಡಿ, DPR ಸಿಕ್ಕಾಗ ವಿಜಯೋತ್ಸವ ಮಾಡಿದ್ರು, ಅವ್ರು ಗೋವಾ ಇಲೆಕ್ಷನ್ ಬರೋದಾಗ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.